ವೆಲ್ಕಮ್ ಟು ಮೈ ಸೆಕೆಂಡ್ ಚಾನಲ್ ಗೈಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ಎಷ್ಟೋ ಜನ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿನ ಆ್ಯಡ್ ಮಾಡ್ತಾರೆ. ಓಕೆ, ಸ್ಟೋರಿನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಸಿಂಪಲ್ ಆಗಿ ಅದನ್ನು ಡೌನ್ಲೋಡ್ ಕೂಡ ಮಾಡ್ಕೊಂತಾರೆ. ಓಕೆ, ಡೌನ್ಲೋಡ್ ಮಾಡ್ಕೊಳ್ಳಿ ನಂತರ ಸಿಂಪಲ್ ಆಗಿ ಅದೇನು ಮಾಡ್ತಾರೆ, ವಿಡಿಯೋ ಕೇಳಿಸ್ಕೊಳ್ಳೋಂಗಿಲ್ಲ, ಏನೂ ಇಲ್ಲ, ಡೈರೆಕ್ಟಾಗಿ ಎತ್ತಿ ಸ್ಟೇಟಸ್ ಹಾಕೊಂಡ್ಬಿಡೋದು. ಓಕೆ, ಏನೋ ಮಗ ನೀನು ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಿದ್ದು ಏನಪ್ಪ ಅಂದ್ರೆ ಬರೀ ಮ್ಯೂಟ್ ಆಗಿದೆ, ಎಂಥದ್ದು ಬರ್ತಾ ಇಲ್ಲ, ಹೌದಾ ಚೆಕ್ ಮಾಡ್ಕೊಳ್ಳಿ ಅಂತ ಅವನು ಕೂಡ ಹೇಳ್ತಾನೆ. ಇದೇನಪ್ಪ ಅಂದ್ರೆ ಮ್ಯೂಟ್ ಆಗಿ ಡೌನ್ಲೋಡ್ ಆಗಿದೆಲ್ಲಪ್ಪ ಅಂತ ಅನ್ಕೊಂತಾನೆ. ಆದರೆ ಅವ್ನಿಗೇನು ಗೊತ್ತಿದೆ, ಮ್ಯೂಟ್ ಆಗೋಕ್ಕೆ ಮುಂಚೆ ಅವನು ಆ ಥರದಿಂದ ಸ್ಟೇಟಸ್ ಹಾಕೇ ಬಿಟ್ಟಿರ್ತಾನೆ. ಓಕೆನಾ, ಆದರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ಯಾವುದೊಂದು ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಆ್ಯಡ್ ಮಾಡಿದ್ರೆ ಸಾಕು, ಆ್ಯಡ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟಾಗಿ ಅದನ್ನು ವಿತ್ ಮ್ಯೂಸಿಕ್ ಜೊತೆಗೆ ಡೌನ್ಲೋಡ್ ಹೇಗೆ ಮಾಡೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏನಕ್ಕಪ್ಪ ಅಂದರೆ ತುಂಬ ಜನಗೆ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿನಲ್ಲಿ ಹಾಕಿದ ನಂತರ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು ಮ್ಯೂಸಿಕ್ ಜೊತೆಗೆ ಅಂತ. ಓಕೆನಾ, ಆದರೆ ತುಂಬ ಜನಕ್ಕೆ ಬರಲ್ಲ. ಆದರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ, ಒನ್ ಕ್ಲಿಕ್ಕಲ್ಲಿ ತಿಳಿಸ್ಕೊಡ್ತೀನಿ. ಯಾವುದೊಂದು ಸ್ಟೋರಿ ಆಗಿರ್ಬೋದು ವಿತ್ ಮ್ಯೂಸಿಕ್ ಜೊತೆಗೆ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಆ್ಯಂಡ್ ಖುಷಿಯಾಗಿ ಸ್ಟೇಟಸ್ ಹಾಕೋಬೋದು. ಓಕೆನಾ, ಅವಾಗ ಮ್ಯೂಸಿಕ್ ಕೂಡ ಬಂದ್ಬಿಡುತ್ತೆ ಜೊತೆಗೆ. ಓಕೆನಾ, ಸೊ ಬನ್ನಿ ಯಾವ ಥರ ಅಂತ ಹೇಳ್ಕೊಡ್ತೀನಿ. ನನ್ನೊಂದು ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗ್ಬೇಕಣ್ಣ. ಸೊ ಲೆಟ್ ಗೆಟ್ ಸ್ಟಾರ್ಟೆಡ್ ಗೈಸ್. ಇವಾಗ ಬಂದಿದ್ದೀನಿ ಕಂಪ್ಲೀಟ್ ಆಗಿ ನನ್ನೊಂದು ಮೊಬೈಲ್ ಸ್ಕ್ರೀನ್ ಮೇಲೆ. ಇಲ್ಲೇನಪ್ಪ ಅಂತಂದ್ರೆ ಸಿಂಪಲ್ ಆಗಿ ಇನ್ಸ್ಟಾಗ್ರಾಮ್ ಅನ್ನು ಓಪನ್ ಮಾಡ್ತೀನಿ. ಸೊ ಇನ್ಸ್ಟಾಗ್ರಾಮ್ ಅನ್ನು ಓಪನ್ ಮಾಡ್ಕೊಳ್ಳಿ ನಂತರ ಇಲ್ಲೇನಪ್ಪ ಅಂತಂದ್ರೆ ಆನಂದ್ ರೆಡ್ಡಿ 251 ಅಂತ ನನ್ನೊಂದು ಯೂಸರ್ ನೇಮ್ ಸಿಗುತ್ತೆ. ಅಂಡ್ ಇನ್ನು ಯಾರಾದ್ರೂ ಫಾಲೋ ಮಾಡ್ಕೊಂಡಿಲ್ಲ ಅಂತಂದ್ರೆ ಫಟ್ ಅಂತ ಬಂದ್ಬಿಟ್ಟು ಫಾಲೋ ಮಾಡ್ಕೋಬಹುದು. ಏನಾದ್ರು ಡೌಟ್ ಇತ್ತಂದ್ರೂ ಕೂಡ ಅಲ್ಲಿ ನಾವು ಡಿಸ್ಕಸ್ ಮಾಡ್ಬಿಟ್ಟು ಕ್ಲಿಯರ್ ಅನ್ನೋದು ಮಾಡ್ಕೋಬಹುದು ಗೈಸ್. ಓಕೆ, ಸಿಂಪಲ್ ಆಗಿ ಈ ತರ ಬಂದಿದ್ದಾಗ ಸಿಂಪಲ್ ಹೋಮ್ ಸ್ಕ್ರೀನ್ ಅಲ್ಲಿ ನಿಮ್ಗೆ ರೀಲ್ ವಿಡಿಯೋಸ್ಗಳು ಬರ್ತಾನೆ ಇರ್ತವೆ. ಸೊ ಅದನ್ನೆಲ್ಲ ನೀವು ನೋಡ್ಕೊಂಡು ಕೂತ್ಕೊಂಡಿದ್ದೀರಿ ಅಂತಂದ್ರೆ ಬಂದಿರೋ ಕೆಲಸನೇ ಮರ್ತೋಗೋದಂತೂ ಖಂಡಿತವಾಗ್ಲೂ. ಸೊ ಇದೇನಪ್ಪ ಅಂದ್ರೆ ಸಿಂಪಲ್ ಆಗಿ ಓಪನ್ ಮಾಡ್ತೀನಿ. ಸಿಂಪಲ್ ಆಗಿ ಓಪನ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಪ್ಲಸ್ ಐಕನ್ ಬರುತ್ತೆ. ಸಿಂಪಲ್ ಆಗಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಿಮ್ಗೆ ಇಲ್ಲಿ 4 ಆಪ್ಷನ್ ಬರುತ್ತೆ, ಪೋಸ್ಟ್, ಸ್ಟೋರಿ, ರೀಲ್, ಲೈವ್ ಅಂತ. ಸೊ ನಾವು ಸ್ಟೋರಿ ಆಡ್ ಮಾಡೋಣ. ಸೊ ವಿತ್ ಮ್ಯೂಸಿಕ್ ಜೊತೆಗೆ ಡೌನ್ಲೋಡ್ ಮಾಡಿ ತಿಳಿಸ್ಕೊಡ್ತೀನಿ ಯಾವ ತರ. ಸೊ ಇವಾಗ ಏನಪ್ಪ ಅಂದ್ರೆ ಸಿಂಪಲ್ ಆಗಿ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ ನನ್ನೊಂದು ಆಡ್ ಮೇಲೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಜಸ್ಟ್ ಇಲ್ಲಿ ಒಂದು ಪಿಕ್ಚರ್ ಅನ್ನು ನಾನು ಸೆಲೆಕ್ಟ್ ಅನ್ನೋದು ಮಾಡ್ಕೊಂಡು ಒಂದು ಫೋಟೋ ಅನ್ನೋದು ಎಕ್ಸಾಂಪಲ್ ಈ ಒಂದು ಫೋಟೋನ ಸೆಲೆಕ್ಟ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲೇನಪ್ಪ ಅಂತಂದ್ರೆ ನಾನಿವಾಗ ಒಂದು ಸಾಂಗ್ ಅನ್ನೋದು ಆಡ್ ಮಾಡ್ತೀನಿ. ಸಿಂಪಲ್ ಆಗಿ ಯಾವ್ದೊಂದು ಸಾಂಗ್ ಈ ತರ ಈ ಸಾಂಗ್ ಆಡ್ ಮಾಡಿದೀನಿ. ಸೊ ಈ ತರ ಆಡ್ ಮಾಡ್ಕೊಳ್ಳಿ ನಂತರ ಸಿಂಪಲ್ ಆಗಿ ಮೇಲೆ ಡನ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ತೀನಿ ಸಾಂಗ್. ಓಕೆನಾ, ಸಾಂಗ್ ಅನ್ನೋದು ಕಂಪ್ಲೀಟ್ ಆಗಿ ಆಡ್ ಆಗಿದೆ, ನೋಡ್ತಾ ಇದ್ರಾ. ಮತ್ತೆ ತಿರುಗಿ ಆಡ್ ಮಾಡ್ಕೊಂಡಿಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡಿ ನೀವು. ಓಕೆನಾ, ಸೊ ಆಡ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ನಿಮ್ಗೆ ಈ ತರ ಪೇಜ್ ಬಂದ್ಬಿಡುತ್ತೆ. ಅಂಡ್ ಸಿಂಪಲ್ ಆಗಿ ಇದನ್ನ ನನ್ನೊಂದು ಸ್ಟೋರಿನಲ್ಲಿ ಆಡ್ ಮಾಡ್ತೀನಿ ಗೈಸ್. ಓಕೆನಾ, ಸಿಂಪಲ್ ಆಗಿ ನನ್ನ ಸ್ಟೋರಿಗೆ ಹೋಗ್ತೀನಿ. ಸಿಂಪಲ್ ಆಗಿ ನನ್ನೊಂದು ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಅನ್ನೋದು ಆಡ್ ಅನ್ನೋದು ಮಾಡ್ತಾ ಇದ್ದೀನಿ ತರ. ಸೊ ಈ ತರ ಹೋಗಿದ ನಂತರ ಇವಾಗ ಏನಪ್ಪಾ ಅಂತಂದ್ರೆ ಸಿಂಪಲ್ ಆಗಿ ನೀವು ಏನ್ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ಸ್ಟೋರಿನ ಓಪನ್ ಮಾಡ್ತೀನಿ ನಾನು. ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಸ್ಟೋರಿನಲ್ಲಿ ಇವಾಗ ಈ ಒಂದು ಸಾಂಗ್ ಈ ಒಂದು ಫೋಟೋ ಅನ್ನೋದು ಬಂದಿದೆ, ನೋಡ್ತಾ ಇದ್ರಾ. ಓಕೆನಾ, ಆದ್ರೆ ಇದನ್ನ ಡೌನ್ಲೋಡ್ ಮಾಡ್ಕೋಬೇಕು ಈಗ. ಯಾಕಂದ್ರೆ ತುಂಬಾ ಜನ ಹೆಂಗಪ್ಪ ಅಂತಂದ್ರೆ ಇದನ್ನ ಮೇಲೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲೇನಪ್ಪ ಅಂತಂದ್ರೆ ನೋಡ್ತಾ ಇದ್ರೆ ಸೇವ್ ವಿಡಿಯೋ ಅಂತ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ವಿಡಿಯೋ ಅನ್ನೋದು ಸೇವ್ ಅನ್ನೋದು ಆಗೋಗುತ್ತೆ. ಆದ್ರೆ ಅಲ್ಲೇನಪ್ಪ ಅಂತಂದ್ರೆ ಮ್ಯೂಟ್ ಬಂದ್ಬಿಡುತ್ತೆ. ಓಕೆ, ಇವಾಗ ಗ್ಯಾಲರಿ ಓಪನ್ ಮಾಡ್ತೀನಿ ನಾನು. ಸಿಂಪಲ್ ಆಗಿ ಗ್ಯಾಲರಿ ಓಪನ್ ಮಾಡ್ಬಿಟ್ಟು ನೋಡ್ತಾ ಇದ್ರೆ ಆ ಒಂದು ವಿಡಿಯೋ ಇಲ್ಲೇ ಇದೆ, ನಾವು ಡೌನ್ಲೋಡ್ ಮಾಡಿದೀವಿ. ನೋಡ್ತಾ ಇದ್ರೆ ಫುಲ್ ವಾಲ್ಯೂಮ್ ಇಕ್ಕಿದೀನಿ, ಆದ್ರೆ ಸಾಂಗ್ ಅನ್ನೋದು ಎಂತದ್ದು ಕೇಳಿಸ್ತಾ ಇಲ್ಲ, ಬರೀ ಫೋಟೋ ಮಾತ್ರ ಕಾಣಿಸ್ತಿದೆ ನನಗೆ. ಓಕೆನಾ, ಇದು ಫೋಟೋ ಅಥವಾ ಸಾಂಗ್ ಅಂತ ನಿಮ್ಗೆ ಡೌಟ್ ಬಂದ್ಬಿಡುತ್ತೆ. ಓಕೆ, ನಾನು ಸಾಂಗ್ ಆಡ್ ಮಾಡಿದ್ರೆ ಅದ್ರ ಡೌನ್ಲೋಡ್ ಕೂಡ ಮಾಡಿದೀವಿ, ಆದ್ರೆ ಇದೇನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಮ್ಯೂಟ್ ಆಗಿ ಡೌನ್ಲೋಡ್ ಆಗಿದೆ ಗೈಸ್. ಓಕೆ, ನೋಡ್ತಾ ಕಂಪ್ಲೀಟ್ ಆಗಿ ವಿಡಿಯೋನ ಆದ್ರೆ ಮ್ಯೂಟ್ ಆಗಿದೆ, ಸಾಂಗ್ ಅನ್ನೋದು ಖಂಡಿತವಾಗ್ಲೂ ಬರೋದೇ ಇಲ್ಲ ನಿಮಗೆ. ಓಕೆನಾ, ಆದ್ರೆ ಇವಾಗ ಸಾಂಗ್ ಕೂಡ ಬರಬೇಕು ನಮಗೆ. ಸ್ಟೋರಿನಲ್ಲಿ ಯಾವ್ದೊಂದು ಹಾಕಿದ್ರು ಕೂಡ ಅದು ಕಂಪ್ಲೀಟ್ ಆಗಿ ಸಾಂಗ್ ಕೂಡ ನಮ್ಮೊಂದು ಸಾಂಗ್ ಜೊತೆಗೆ ಡೌನ್ಲೋಡ್ ಆಗಬೇಕು. ಓಕೆನಾ, ಸಿಂಪಲ್ ಆಗಿ ಓಪನ್ ಮಾಡ್ಕೊಳ್ಳಿ. ಅದ್ರಗೋಸ್ಕರ ನಿಮ್ಮೊಂದು ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನೀವು ಸರ್ಚ್ ಮಾಡಬೇಕಾಗುತ್ತೆ ಸ್ಟೋರಿ ಸೇವರ್ ಅಂತ. ನಾನು ಸರ್ಚ್ ಮಾಡ್ತೀನಿ, ನೋಡ್ತಾ ಇದ್ರೆ ಸ್ಟೋರಿ ಸೇವರ್ ಅಂತ ಸರ್ಚ್ ಮಾಡಿದೀನಿ. ಸೊ ಸರ್ಚ್ ಮಾಡಿದ ತಕ್ಷಣ ನೋಡ್ತಾ ಇದ್ರೆ ನಿಮ್ಗೆ ಫಸ್ಟ್ ಅಲ್ಲಿ ವೆಬ್ಸೈಟ್ ಬರುತ್ತೆ ಸ್ಟೋರಿ ಸೇವರ್ ಅಂತ. ಸೊ ಇದೇನಪ್ಪ ಅಂದ್ರೆ ಲೈಫ್ ಟೈಮ್ ನೀವು ಯಾವ್ದೊಂದು ಆಪ್ ಯೂಸ್ ಮಾಡಂಗಿಲ್ಲ. ಸಿಂಪಲ್ ಆಗಿ ನೀವು ಒಂದು ವೆಬ್ಸೈಟ್ ವರ್ಕ್ ಮಾಡಿಲ್ಲ ಅಂತಂದ್ರೆ ಇನ್ನೊಂದು ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ನೀವು ಖಂಡಿತವಾಗ್ಲೂ ವರ್ಕ್ ಆಗೇ ಆಗುತ್ತಿದೆ. ಓಕೆನಾ, ಸಿಂಪಲ್ ಆಗಿ ಸ್ಟೋರಿ ಸೇವರ್ ಅಂತಿದೆ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲೇನಪ್ಪ ಅಂತಂದ್ರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಅನ್ನೋದು ಹಾಕೋಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಎಂಟರ್ ಇನ್ಸ್ಟಾಗ್ರಾಮ್ ಅಕೌಂಟ್ ಯೂಸರ್ ನೇಮ್. ನನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಯೂಸರ್ ನೇಮ್ ಏನು, ಆನಂದ್ ರೆಡ್ಡಿ 251 ಇದೆ. ಓಕೆನಾ, ಸೊ ಆನಂದ್ ರೆಡ್ಡಿ 251 ಅಂತ ಹಾಕೊಂತೀನಿ ನಾನು. ಆನಂದ್ ರೆಡ್ಡಿ 251 ನನ್ನೊಂದು ಯೂಸರ್ ನೇಮ್ ಹಾಕೊಂಡ್ಬಿಟ್ಟು ಕರೆಕ್ಟ್ ಆಗಿ ಹಾಕೊಂಡ್ಬಿಟ್ಟು ಇಲ್ಲಿ ಡೌನ್ಲೋಡ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ, ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟ್ ಏನಪ್ಪ ಐ ಆಮ್ ನಾಟ್ ರೋಬೋಟ್ ಮೇಲೆ ಒಂದ್ಸರಿ ಇದ್ರ ಮೇಲೆ ಬಾಕ್ಸ್ ಮೇಲೆ ಟಿಕ್ ಮಾಡ್ಕೊಳ್ಳಿ. ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲಿ ಕಂಪ್ಲೀಟ್ ಆಗಿ ಓಪನ್ ಅನ್ನೋದಾಗುತ್ತೆ. ಓಕೆನಾ, ಸೊ ಪ್ಲೀಸ್ ಚೆಕ್ ಕ್ಯಾಪ್ಷನ್ ಅಂತ ಬರ್ತಿದೆ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ನೀವು ತಡ್ಕೊಳ್ಳೋಷ್ಟು ಪೇಷನ್ಸ್ ಇಲ್ಲ ಅಂತ ನಾನು ಏನ್ ಮಾಡೋಕ್ಕಾಗಲ್ಲ. ಓಕೆನಾ, ನೋಡ್ತಾರೆ ಕಂಪ್ಲೀಟ್ ಆಗಿ ನಾನು ಆಲ್ರೆಡಿ ಆವಾಗ ಒಂದು ಸ್ಟೋರಿ ಆಡ್ ಮಾಡಿದೀನಿ. ನೋಡ್ತಾ ಇದ್ರೆ ಆನಂದ್ 251 ಯೂಸರ್ ನೇಮ್ ಬಂದ್ಬಿಡುತ್ತೆ. ಅಂಡ್ ಒಂದು ಸ್ಟೋರೀಸ್, ಓಕೆನಾ, ಒಂದು ಸ್ಟೋರಿ ಕೂಡ ನಾನು ಆಡ್ ಅನ್ನೋದು ಮಾಡಿದೀನಿ. ಅಂಡ್ ಆ ಒಂದು ಸ್ಟೋರಿ ಇಲ್ಲಿ ಬಂದ್ಬಿಡುತ್ತೆ. ಓಕೆನಾ, ಸಿಂಪಲ್ ಆಗಿ ಇದೇನಪ್ಪ ಅಂತಂದ್ರೆ ಸೇವ್ ಆಸ್ ವಿಡಿಯೋ ಅಂತಿದ್ರು, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಆ ಒಂದು ಸ್ಟೋರಿ ಇಲ್ಲಿ ಬಂದ್ಬಿಟ್ಟಿದೆ, ನೋಡ್ತಾ ಇದ್ರ.
ವಾಲ್ಯೂಮ್ ಕಡಿಮೆ ಕೊಂಡು ತಿರ್ಗಾ ಕಾಪಿರೈಟ್ ಕ್ಲೈಮ್ ಎಲ್ಲ ತಿರ್ಗಾ ಯೂಟ್ಯೂಬ್ ಅವರು ಕೂಡ ನನ್ನನ್ನ ಏನಾದ್ರು ಮಾಡಾಕ್ತಾರೆ ಓಕೆನಾ. ಸೊ ಇದಕ್ಕೆ ಸಾಂಗ್ ಬಂದಿದೆ. ಇಲ್ಲೇನಪ್ಪ ಅಂದ್ರೆ ಮೇಲೆ 3 ಲೈನ್ಸ್ ಬರುತ್ತೆ ಅನ್ನೋದಕ್ಕೆ ಕೆಳಗಡೆ ಬರ್ತಿದೆ 3 ಲೈನ್ಸ್. ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಡೌನ್ಲೋಡ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ಡೌನ್ಲೋಡ್ ಆಯ್ತು, ಹಾಗೇ ಹೋಯ್ತಿದ್ದು ಓಕೆನಾ. ಸಿಂಪಲ್ ಆಗಿ ಓಪನ್ ಮಾಡ್ತೀನಿ ಮತ್ತೆ ಗ್ಯಾಲರಿ. ಸೊ ಗ್ಯಾಲರಿ ಓಪನ್ ಮಾಡ್ಕೊಳ್ಳಿ, ನಂತರ ನಾವು ಇಲ್ಲಿದೆ ನೋಡಿ ಅದು ಓಕೆನಾ. ಸಿಂಪಲ್ ಆಗಿ ಡೌನ್ಲೋಡ್ ಮಾಡಿರೋದು ನೋಡ್ತಾ ಬಂದೇ ಬಿಡ್ತು. ಇದು ಮ್ಯೂಟ್ ಫಸ್ಟ್ ಮಾಡಿರೋದು ನಾವು ಇದು ಓಕೆನಾ. ಸೊ ಇದು ಸೆಕೆಂಡ್ ಮಾಡಿರೋದು ಇವಾಗ ನಾವು ಮ್ಯೂಸಿಕ್ ಜೊತೆಗೆ ಆಗಿದೆ ಗುರು ನೋಡಿ ಓಕೆನಾ. ಮ್ಯೂಸಿಕ್ ಜೊತೆ ಆಗಿದೆ, ಆದ್ರೆ ಇದು ಮ್ಯೂಟ್ ನೋಡ್ತಾ ಇದ್ರೆ ಮ್ಯೂಟ್ ಫುಲ್ ವಾಲ್ಯೂಮ್ ಇಟ್ಟಿದ್ದೀನಿ, ಆದ್ರೆ ಇದು ಡೌನ್ಲೋಡ್ ಆಗಿಲ್ಲ ಓಕೆನಾ. ಸೊ ಇದ್ರ ಮುಖಾಂತರ ಸಿಂಪಲ್ ಆಗಿ ಓಕೆನಾ, ಸಿಂಪಲ್ ಆಗಿ ಯಾವ್ದೇ ಒಂದು ಸ್ಟೋರಿ ಹಾಕಿದ್ರು ಕೂಡ ಅಷ್ಟೇ ನೀವು ಈಸಿಯಾಗಿ ಅವರೊಂದು ಯೂಸರ್ ನೇಮ್ ಸಿಂಪಲ್ ಆಗಲಿ ಆಡ್ ಮಾಡ್ಕೊಂಡ್ರೆ ಸಾಕು, ಕಂಪ್ಲೀಟ್ ಆಗಿ ಅವರು ಏನೇನು ಸ್ಟೋರಿ ಹಾಕಿದ್ದಾರೆ ಅವರು ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ 1 ಕ್ಲಿಕ್ ಅಲ್ಲಿ ಇದ್ರ ಮುಖಾಂತರ ಡೌನ್ಲೋಡ್ ಅನ್ನೋದು ಮಾಡ್ಕೋಬಹುದು ಓಕೆನಾ. ಸೊ ನಿಮ್ದು ಸ್ಟೋರಿ ಆಗಿರ್ಬೋದು, ನಿಮ್ ಸ್ಟೋರಿ ಹಾಕೊಳ್ಳಿ, ನಂತರ ಸಿಂಪಲ್ ಆಗಿ ಇದ್ರ ಮುಖಾಂತರ ಈಸಿಯಾಗಿ 1 ಕ್ಲಿಕ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ, ವಾಟ್ಸ್ಆಪ್ ಸ್ಟೇಟಸ್ ಗಳಲ್ಲಿ ತುಂಬಿಸ್ಕೊಂಬಿಡಿ ಗೈಸ್ ಓಕೆನಾ. ಮತ್ತೆ ಗೈಸ್ ಎಲ್ಲಾನು ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ಎಷ್ಟಾಗಿದ್ರೆ ಖಂಡಿತವಾಗ್ಲೂ ಒಂದೇ ಒಂದ್ಸಲ ಲೈಕ್ ಮಾಡಬಹುದು, ಇಲ್ಲ ಅಂದ್ರೆ ಕೂಡ ಡಿಸ್ಲೈಕ್ ಮಾಡಬಹುದು. ನಿಮ್ಮ ಮನಸ್ಸಿಗೆ ನನಗೆ ಕಮೆಂಟ್ ಮಾಡಿ ತಿಳಿಸಬಹುದು. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.